ಬೆಳಗಾವಿ ಜಿಲ್ಲೆಯ ರಾಮದುರ್ಗದಲ್ಲಿ ಕಟ್ಟಡ ಕಾರ್ಮಿಕ ಇಲಾಖೆಯ ವತಿಯಿಂದ ಇಂದು ತಾಲೂಕು ಪಂಚಾಯಿತಿ ಕಾರ್ಯಾಲಯದಲ್ಲಿ ನಡೆದ ಕಾರ್ಮಿಕ ಇಲಾಖೆ ವತಿಯಿಂದ ಸಂಚಾರಿ ಆರೋಗ್ಯ ಘಟಕ ವಾಹನಕ್ಕೆ ಹಸಿರು ನಿಶಾನೆ ತೋರಿಸುವ ಮೂಲಕ ಸನ್ಮಾನ್ಯ ಶ್ರೀ ಅಶೋಕ್ ಮಹದೇವಪ್ಪ ಪಟ್ಟಣ ಶಾಸಕರು ಹಾಗೂ ಸರ್ಕಾರಿ ಮುಖ್ಯ ಸಚೇತಕರು ಬೆಂಗಳೂರು ಇವರು ಉದ್ಘಾಟಿಸಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ತಾಲೂಕು ಕಾರ್ಮಿಕ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ಜಿಲ್ಲೆ ರಾಮದುರ್ಗ ತಾಲೂಕಿನಲ್ಲಿ ಕರ್ನಾಟಕ ಕಟ್ಟಡ ಮತ್ತು ಇತರೆ ಕಾರ್ಮಿಕ ನಿರ್ಮಾಣ ಸಂಘದ ವತಿಯಿಂದ ಕಟ್ಟಡ ಕಾರ್ಮಿಕ ಅಂದರೆ ಲೇಬರ್ಗಳು ಹೊಂದಿರುವ ನೋಂದಾಯಿತ ಸದಸ್ಯರಿಗೆ ಉಚಿತ ಆರೋಗ್ಯ ತಪಾಸಣೆ ಮಾಡುವ ಉದ್ದೇಶದಿಂದ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಗೆ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಹಾಗೆ ಕಾರ್ಮಿಕ ಇಲಾಖೆ ಸಚಿವರಾದ ಸಂತೋಷ್ ಲಾಡ್ ಅವರು ಜನಗಳಿಗೆ ಒಂದು ಒಳ್ಳೆಯ ಉಪಯೋಗ ಆಗಲಿ ಅನ್ನೋ ಉದ್ದೇಶದಿಂದ ಕಾರ್ಮಿಕ ಕಾರ್ಡ್ ಹೊಂದಿದವರಿಗೆ ಉಚಿತ ಆರೋಗ್ಯ ತಪಾಸಣೆ ವಾಹನವನ್ನು ಬೆಳಗಾವಿ ಜಿಲ್ಲೆಗೆ ಟೋಟಲ್ 6 ಕೊಟ್ಟಿದ್ದಾರೆ. ಅದರಲ್ಲಿ ನಮ್ಮ ರಾಮದುರ್ಗ ತಾಲೂಕಿಗೆ 1 ಬಂದಿದೆ. ಅದರಿಂದ ನಾವು ಪ್ರತಿ ಜಿಲ್ಲೆಗೆ ನಿಮ್ಮ ತಾಲೂಕು ಅಧಿಕಾರಿಗಳು ಏನು ರೂಟ್ ಕೊಡ್ತಾರೆ ಆ ರೂಟ್ ಪ್ರಕಾರ ನಾವು ಪ್ರತಿ ದಿನ ಒಂದೊಂದು ಊರಿಗೆ ಹೋಗಿ ಅಲ್ಲಿ ಜನಗಳಿಗೆ ಆರೋಗ್ಯ ತಪಾಸಣೆ ಮಾಡ್ತೀವಿ. ಅದರಲ್ಲಿ BP, ಶುಗರ್, ಆಮೇಲೆ ಲಿವರ್, ಅದಾದಮೇಲೆ ಶುಗರ್ ಟೆಸ್ಟ್ ಆಗುತ್ತೆ, ವಿಷನ್ ಕಣ್ಣಿನ ಟೆಸ್ಟ್ ಆಗುತ್ತೆ, ECG ಮಾಡ್ತೀವಿ. ಅದ್ರ ಜೊತೆಗೆ ಟ್ಯಾಬ್ಲೆಟು ಕೊಡ್ತೀವಿ. ಈಗ ನಮ್ಮ ಶುಗರ್ ಏನಿಲ್ಲ ಶುಗರ್ ಟ್ಯಾಬ್ಲೆಟ್ ಕೊಡ್ತೀವಿ, BP ಟ್ಯಾಬ್ಲೆಟ್ ಕೊಡ್ತೀವಿ, ಕಾಲ್ಮರಿ ತಪಾಸಣೆ ಆಗುತ್ತೆ, ರಕ್ತ ಚೆಕಪ್ ಆಗುತ್ತೆ. ಅದ್ರ ಜೊತೆಗೆ ನಿಮ್ಗೆ ಏನಾದ್ರು ಆಕ್ಸಿಡೆಂಟ್ ಆಯ್ತಪ್ಪ ಅಂದರೆ ನೀವು ಲೇಬರ್ ಆಫೀಸಿಗೆ ಹೋಗಿ ಕ್ಲೇಮ್ ಮಾಡ್ಕೋಬೋದು. ದುಡ್ಡಾಗಲಿ ಹಾಸ್ಪಿಟಲ್ ರಿಜಿಸ್ಟರ್ ಇರ್ತವೆ, ಅದೆಲ್ಲ ಮಾಹಿತಿ ನಿಮಗೆ ಲೇಬರ್ ಆಫೀಸಲ್ಲಿ ಇರುತ್ತೆ. ಅಲ್ಲ, ಕಾಮನ್ ಡಿಸೀಸ್ ಈಗ BP, ಶುಗರ್ ಹೇಳಿದ್ರಲ್ಲ, ಅವ್ರಿಗೆ ನಿರಂತರ ಟ್ಯಾಬ್ಲೆಟ್ ಕೊಡ್ಬೇಕಲ್ಲ, ನೀವು ಪೂರೈಕೆ ಮಾಡ್ತೀರಿ? ರೆಗ್ಯುಲರ್ ಇವಾಗ ಅದು ಹೆಂಗಿರ್ತಂದ್ರೆ, ಇವಾಗ ಎಕ್ಸಾಂಪಲ್ BP ಒಂದು 140/90 ಇತ್ತಂದ್ರೆ ಒಂದು 10-20% ಜಾಸ್ತಿ ಆಗಿರುತ್ತೆ. ಸೊ ನಾವು ಏನು ಮಾಡ್ತೀವಿ, 15 ಡೇಸ್ವರೆಗೂ ಕೊಡ್ತೀವಿ. 15 ಡೇಸ್ವರೆಗೆ ಕೊಟ್ಟು ಒಂದು 5 mg ಟ್ಯಾಬ್ಲೆಟ್ 15 ದಿವಸ ಆದಮೇಲೆ ಮತ್ತೆ ಚೆಕ್ ಮಾಡ್ತೀವಿ. ಸರಿ ಹೋಗಿದ್ರೆ ಟ್ಯಾಬ್ಲೆಟ್ ಸ್ಟಾಪ್ ಮಾಡಿ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂದರೆ ವಾಕಿಂಗು, ಸಾಲ್ಟ್ ಕಡಿಮೆ ತಿಂದು, ಪ್ರಾಪರ್ ಸ್ಲೀಪ್, ಲೈಫ್ ಸ್ಟೈಲ್ ಮಾಡಿಫಿಕೇಶನ್. ಇಲ್ಲ BP ಮತ್ತೆ ಜಾಸ್ತಿ ಆಗಿದೆ ಟ್ಯಾಬ್ಲೆಟ್ ಕೊಟ್ಟರು ಕೂಡ ಅಂದರೆ MG ಜಾಸ್ತಿ ಮಾಡಿ ಹೈಯರ್ ಫೆಸಿಲಿಟಿ PGCNಗೆ ಡಿಸ್ಟಿಕ್ ಲೆವೆಲಿಗೆ ದೊಡ್ಡ MD ಡಾಕ್ಟರ್ಸಿಗೆ ರೆಫರ್ ಮಾಡ್ತೀವಿ. ಅಲ್ಲಿ ಮತ್ತು ಫರ್ದರ್ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿ ECG, ಆಮೇಲೆ 2D ಎಕೋ ಮಾಡ್ತೀವಿ. ಕಾರ್ಡಿಯಾಕ್ ಪ್ರಾಬ್ಲಮ್ ಇದೆ ಅವೆಲ್ಲ ಅಲ್ಲಿ ಫರ್ದರ್ ಮಾಡ್ತೀವಿ. ಇದೇನಪ್ಪ ಅಂದರೆ ಪ್ರೈಮರಿ ಮತ್ತು ತಾಲೂಕು ಲೆವೆಲ್ಗೆ ಏನು ಫೆಸಿಲಿಟಿ ಅಂತ ಎಲ್ಲ ಮಾಡ್ತೀವಿ. ಅಲ್ಲ, ಹಂಗೆ ಕೇಳಿಲ್ಲ ನಾ ಕೇಳಿದ್ದೇನೆಂದ್ರೆ, ಈಗ ಶುಗರ್ ಬಂತು, BP ಬಂತು, ಅವು ಲೈಫ್ ಟೈಮ್ ಇರೋದನ್ನೇ ಅದ? ಇರೋದು ನೀವು ರೆಗ್ಯುಲರ್ ನೀವು ಕೊಡ್ತೀರೋ ಏನೋ ಅವ್ರು ಪರಿಚಯ? ಗೌರ್ಮೆಂಟ್ ಎಷ್ಟು ದಿವಸ ಅದನ್ನ ಕೇಳ. ಈಗ ಎಷ್ಟು ದಿವಸ ವೆಹಿಕಲ್ ಇರುತ್ತೆ? ಇದು 15 ಡೇಸ್ ಇರುತ್ತೆ. ಎಲ್ಲ ಕವರ್ ಮಾಡೋಕ್ಕಲ್ಲ ಅವ್ರು ಯಾವ 15 ಡೇಸ್ ತಿಂಗಳಾಗ 15 ದಿವಸ ನಮ್ಗೆ 2 ತಾಲೂಕು 3 ತಾಲೂಕು ಸರ್. ಇಲ್ಲ, ಒಂದು ನಿಮಿಷ. ಇದೇನಂದ್ರೆ ಸರ್, ಒಂದು ತಿಂಗಳಿಗೆ 25 ಡೇಸ್ ಟೋಟಲಿ. ಅದರೊಳಗಡೆ 13 ದಿವಸ ರಾಮದುರ್ಗ, 6 ದಿವಸ ಸವದತ್ತಿ, 6 ದಿವಸ ಯರಗಟ್ಟಿ. ಟೋಟಲ್ ಆಗಿ ಹಿಂಗೆ ಒಂದು 3 ತಾಲೂಕು ಒಂದು ವೆಹಿಕಲ್ ಈ ಥರ ಫೆಸಿಲಿಟೀಸ್ ಇರ್ತದೆ. ಆದರೆ ಏನು ಮಾಡ್ತಾ ಇದೀವಿ ಅಂತಂದರೆ, ಯಾವ ಇಂಥ ರೇಟಿಗೆ ಇಂಥ ಒಂದು ಸ್ಪಾಟ್ ಫಿಕ್ಸ್ ಮಾಡ್ಕೊಂಡ್ರೆ ಅಲ್ಲಿ ಕಾರ್ಮಿಕರಿಗೆ ಇಂಥ ದಿವಸ ಗಾಡಿ ಬರ್ತದೆ ಅಂದರೆ ಅವ್ರಿಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಪ್ರತಿ ತಿಂಗಳು ಈ ಡೇಟಿಗೆ ಈ ಊರಲ್ಲಿ ಇರ್ತದೆ, ಬಂದು ಟ್ರೀಟ್ಮೆಂಟ್ ಮಾಡ್ಕೊಳ್ಳೋ ಅನ್ನೋ ದಿವಸ ಒಂದು ಪಾಯಿಂಟ್ ರೆಡಿ ಮಾಡಿಬಿಟ್ಟು ಅವ್ರಿಗೆ ಕೊಡ್ತೀವಿ ನಾವು. ಅದನ್ನು ನಾವು ಕಾರ್ಮಿಕರಿಗೂ ಕೂಡ ನಮ್ಮ ಸಂಘಟನೆಯಾಗಲಿ ಕಾರ್ಮಿಕ ಇಲಾಖೆನಾಗಲಿ ಎಲ್ಲರಿಗೂ ತಿಳಿಸ್ತೀವಿ. ಅವಾಗ ಕಾರ್ಮಿಕರು ಇದನ್ನ ಉಪಯೋಗ ತಗೋಬೋದು. ಎಷ್ಟು ಜನ ಅದಾರ ನೋಂದಾಯಿತ ಕಾರ್ಮಿಕರು ನಮ್ಮ ತಾಲೂಕಿನ? ಇದನ್ನು 12,000 ಕಾರ್ಮಿಕರು ರಿನ್ಯೂವಲ್ ಆಗಿದ್ದು ಚಾಲ್ತಿ ಒಳಗಿದ್ದಂಗೆ ಸರ್ 12,000. ಅವು ಉಳಿದು ಬಾಕಿ ಅವ್ರು ಆ್ಯಕ್ಟಿವ್ ಮಾಡ್ಕೋಬೇಕಲ್ಲ. ಅವ್ರು ಕೆಲಸ ಮಾಡಲ್ಲ ಬಿಟ್ಟಿರ್ತಾರೆ ಸರ್. ಹೇಗೆ ವರ್ಕರ್ಸ್ ಅಲ್ಲ, ಯಾರು ರಿನ್ಯೂವಲ್ ಮಾಡ್ಕೊಂಡಾಗ ಕಾರ್ಮಿಕರಾಗಿ ಮುಂದುವರಿತಾರೆ. ಓಕೆ ಸರ್, ಥ್ಯಾಂಕ್ ಯು. ಇವತ್ತಿನ ದಿನ ಕರ್ನಾಟಕ ಕಾರ್ಮಿಕ ಇಲಾಖೆಯಿಂದ ಒಂದು ಆರೋಗ್ಯ ಘಟಕ ವಾಹನವನ್ನು ರಾಮದುರ್ಗ ತಾಲೂಕಿಗೆ ಕಳಿಸ್ಕೊಟ್ಟಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮತ್ತು ಕಾರ್ಮಿಕ ಸಚಿವರಾದ ಲಾಡ್ ಸಂತೋಷ್ ಲಾಡ್ ಅವರು ಎಲ್ಲ ಕೂಡ್ಕೊಂಡು ಎಲ್ಲ ಥ್ರೂಔಟ್ ರಾಜ್ಯದಾಗೆ ಒಂದು 3 ತಾಲೂಕು 4 ತಾಲೂಕು ಒಂದು ಆರೋಗ್ಯ ಈ ಥರದ್ದೊಂದು ಇದು ಒಂದು ವ್ಯಾನ್ ಕಳಿಸಿದ್ದಾರೆ. ಏನಪ್ಪ ಅಂತಂದರೆ, ಕಾರ್ಮಿಕರು ಎಷ್ಟು ಜನ ಇದ್ದಾರೆ ನಮ್ಮ ತಾಲೂಕಿಗೆ, ಯಾರ್ಯಾರು ನೋಂದಾಣಿಕೆ ಮಾಡಿದಾರೋ ಅವ್ರ ಹತ್ರ ಹಳ್ಳಿಗೆಲ್ಲ ಹೋಗಿ ಅವ್ರದ್ದು ತಪಾಸಣೆ, ಬ್ಲಡ್ ಪ್ರೆಷರು, ಶುಗರು, ಆಮೇಲೆ ಹಾರ್ಟು, ECG ಎಲ್ಲ ಚೆಕ್ ಮಾಡಿ ಸಂಬಂಧಪಟ್ಟವ್ರಿಗೆಲ್ಲ ನಾವು ಸೇವೆ ಮಾಡಬೇಕು ಅಂತ ಹೇಳಿ ಅವರು ಅಪ್ಪಣೆ ಮಾಡೋದ್ರಿಂದ ಇವತ್ತಿನ ದಿನ ನಮ್ಮ ರಾಮದುರ್ಗ ತಾಲೂಕು ಹೊಸದು ವ್ಯಾನ್ ಬಂದಿದೆ. ಇವತ್ತು ಅವರೆಲ್ಲ ನಾನು ವ್ಯಾನ್ ಕೂಡ ಚಾಲನೆ ಕೊಟ್ಟಿದ್ದೀವಿ. ಇದು ಮುಖ್ಯವಾಗಿ ಕಾರ್ಮಿಕ ಇಲಾಖೆಯವರು
ಅವ್ರ ಸಂಬಂಧಪಟ್ಟ ಕಾರ್ಮಿಕರಿಗೆ ಮಾತ್ರ ಅಂತ ಇದೆ. ಅದೇ ಎಮರ್ಜೆನ್ಸಿಗೆ ಬೇರೆ ಬಡವರು ಅಕಸ್ಮಾತ್ ಬಂದು ಕೂಡ ಅದನ್ನು ಕೂಡ ಅವ್ರನ್ನ ಚೆಕ್ ಮಾಡೋಕ್ಕೋಸ್ಕರ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಅದರಿಂದ ಇದೆಲ್ಲ ಸದುಪಯೋಗ ಪಡ್ಕೊಳ್ಳಿ ರೈತರೆಲ್ಲ ಮತ್ತು ಕಾರ್ಮಿಕರು ರೈತರು ಎಲ್ಲರಿಗೂ ಸಹ ಕಾರ್ಮಿಕರು ಇಲಾಖೆಯವರು ಸಹಾಯ ಮಾಡಿ ಕರೆಕ್ಟಾಗಿ ಕೆಲಸ ಮಾಡ್ಕೊಂಡು ಕೇಳ್ಕೊತೀನಿ. ನಮಸ್ಕಾರ.